ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿದ ಸೈನಿಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹೇಳಿದ್ದಾರೆ. ಒಂದು ರಾಷ್ಟ್ರದಲ್ಲಿ ನೇತೃತ್ವ ಹಾಗೂ ಸೇನೆ ಸರಿಯಾಗಿದ್ದರೆ ಏನೆಲ್ಲ ಮಾಡಬಹುದೆನ್ನುವುದಕ್ಕೆ ಇದು ಸಾಕ್ಷಿ. ಭಾರತಕ್ಕೆ ಆದ ಯಾವುದೇ ಅಪಮಾನವನ್ನು ಸಹಿಸುವುದಿಲ್ಲ, ವಾಪಸ್ ಏಟು ಕೊಡುತ್ತೇವೆ ಎಂದು ತೋರಿಸಿಕೊಟ್ಟಿದ್ದೇವೆ. 26 ಜನ ಮಹಿಳೆಯರ ತಿಲಕವನ್ನು ಅಳಿಸುವ ಕೆಲಸ ಮಾಡಿದ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರ ದಾಳಿ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಭಾರತ್ ಮಾತೆಯ ನಿಜವಾದ ಸಿಂಧೂರ ಕಾಶ್ಮೀರ. ಭಾರತದ ಸೈನಿಕರ ಜೊತೆ ನಾವಿದ್ದೇವೆ ಎಂದು ಎಲ್ಲರೂ ಬೆಂಬಲ ಕೊಡಬೇಕು. ಜಾತಿ, ಧರ್ಮ, ರಾಜಕೀಯವನ್ನು ಮೀರಿ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಬೇಕಾಗಿದೆ. ಸೈನಿಕರು ಧೈರ್ಯವಾಗಿ ಮುನ್ನುಗ್ಗಲಿ. ಭಾರತಕ್ಕೆ ಯಾವುದೇ ಆತಂಕಗಳು ಭಾರತಕ್ಕೆ ಬಾರದಿರಲಿ. ಭಾರತದ ಶಾಂತಿಗೆ ಕೊಳ್ಳಿಟ್ರೆ ಏನಾಗ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ ಅಂತ ಹೇಳಿದರು. ತಡರಾತ್ರಿಯಲ್ಲಿ ಪಹಲ್ಗಾಮ್ ನಲ್ಲಿ ನರಮೇಧ ಮಾಡಿರ್ತಕ್ಕಂಥ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಸುಮಾರು 8-9 ಕಡೆಗಳಲ್ಲಿ ಅವರ ನೆಲೆಗಳನ್ನು ಉಡಿಸಿ ಮಾಡುವಂಥದ್ದು ಏನು ಸುದ್ದಿ ಬಂದಿದೆ. ಇದಕ್ಕಾಗಿ ನಾನು ಹರ್ಷಿಸ್ತೇನೆ ಮತ್ತು ನಮ್ಮ ಸೈನಿಕರನ್ನ ಅಭಿನಂದಿಸ್ತೇನೆ. ಒಂದು ರಾಷ್ಟ್ರದಲ್ಲಿ ನೇತೃತ್ವ ಸರಿಯಾಗಿದ್ದರೆ, ಮಿಲಿಟರಿ ಸರಿಯಾಗಿದ್ದರೆ ಏನಾಗ್ಬೋದು ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಇತ್ತೀಚೆಗೆ ನಡೆದಂಥ ಯಾವುದೇ ಭಾರತಕ್ಕಾದಂಥ ಒಂದು ಚಿಕ್ಕ ಅಪಮಾನವನ್ನು ನಾವು ಸಹಿಸೋದಿಲ್ಲ, ವಾಪಸ್ ಏಟು ಕೊಡಲಿಕ್ಕೆ ಬರ್ತದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದೀವಿ. ಹಿಂದೆ ಉರಿಯಲ್ಲಿ ಆಗಿರ್ತಕ್ಕಂಥ ಕೃತ್ಯ ಇರ್ಬೋದು, ಮೊನ್ನೆ ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಕೃತ್ಯ ಇರ್ಬೋದು. 26 ಜನ ಮಹಿಳೆಯರ ಎದುರುಗಡೆನೇ ಅವರ ಗಂಡಂದರನ್ನು ಕೊಂದು ಅವರ ತಿಲಕವನ್ನು ಅಳಿಸಿರ್ತಕ್ಕಂಥ ಆ ಭಯೋತ್ಪಾದಕರ ಮೇಲಿನ ಈ ದಾಳಿಗೆ ಸಿಂಧೂರ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನು ಕೊಟ್ಟು ಆ ದಾಳಿ ನಡೆದಿರ್ತಕ್ಕಂಥದ್ದು ಅರ್ಥಪೂರ್ಣ. ಒಂದು, ಮಹಿಳೆಯರ ಹಣೆಯಲ್ಲಿರುವಂಥ ತಿಲಕವನ್ನು ಅಳಿಸಿದ್ರಿಂದ ಈ ಹೆಸರು ಅನ್ವರ್ಥ. ಇನ್ನೊಂದು, ಭಾರತ ಮಾತೆಯ ನಿಜವಾದ ಸಿಂಧೂರ ಜಮ್ಮು ಕಾಶ್ಮೀರವೇ. ಅಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಈ ಕುಕೃತ್ಯಗಳನ್ನು ಮೆಟ್ಟಿ ಮೀರುವಂಥ ಅವಶ್ಯಕತೆ ಇದೆ. ಭಾರತದ ಎಲ್ಲ ಸೈನಿಕರ ಜೊತೆಗೆ ನಾವಿದ್ದೇವೆ ಅಂತೇಳಿ ಹೇಳಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗಿದೆ. ಜಾತಿ, ಧರ್ಮ, ರಾಜಕೀಯ ಎಲ್ಲವನ್ನೂ ಮೀರಿ ರಾಷ್ಟ್ರಕ್ಕೋಸ್ಕರ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ, ಮೋದಿ ಸರ್ಕಾರದ ಜೊತೆಗೆ ನಾವೆಲ್ಲ ಕೈ ಜೋಡಿಸಿ ಬೆಂಬಲವನ್ನು ನೀಡುವಂಥ ಅವಶ್ಯಕತೆ ಇದೆ. ನಮ್ಮ ಸೈನಿಕರು ಧೈರ್ಯವಾಗಿ ಮುನ್ನುಗ್ಗಲಿ. ಇನ್ಮೇಲೆ ಯಾವುದೇ ರೀತಿಯ ಆತಂಕಗಳು ಭಾರತಕ್ಕೆ ಬಾರದೇ ಇರಲಿ. ಶಾಂತಿಯುತವಾದಂಥ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸಕ್ಕೆ ಕೈ ಇಟ್ಟರೆ